ನರಿಂಗಾಣ ಗ್ರಾಮ ಪಂಚಾಯತ್ ಸ್ವಚ್ಛ ಗ್ರಾಮ ಅಭಿಯಾನ ಹಾಗೂ ಅಪ್ನಾ ದೇಶ್ ಮಾದರಿ ಗ್ರಾಮ ಅಭಿಯಾನ ಹಾಗೂ ಈ ಆಟಿಡೊಂಜಿ ದಿನ ಈ ಕಾರ್ಯಕ್ರಮದ ವೇದಿಕೆಯಲ್ಲಿರುವಂತಹ ಈ ಕಾರ್ಯಕ್ರಮದ ಉದ್ಘಾಟಕರಾದಂತಹ ಕಾರ್ಯನಿರ್ವಹಣಾಧಿಕಾರಿಯಾದಂತಹ ಗುರುದತ್ ಅವರೇ ಹಾಗೂ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಯಾದಂತಹ ಪ್ರಶಾಂತ್ ಕಾಜವ್ ಸರ್ ಅವರೇ ಹಾಗೂ ಶೀನಶೆಟ್ಟಿ ಅವರೇ ಹಾಗೂ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾದ ರಜನಿ ಮೇಡಮ್ ರವರೇ, ಪಂಚಾಯತ್ ಕಾರ್ಯದರ್ಶಿ ಅವರೇ ಹಾಗೂ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಈ ಆಟಿಯ ಮಹತ್ವದ ಬಗ್ಗೆ ತಮಗೆ ಉಪನ್ಯಾಸವನ್ನು ನೀಡಿದಂತಹ ಚಂದ್ರಾಸ್ ಕಣಂತೂರ್ರವರೇ ಹಾಗೂ ಪಂಚಾಯತಿನ ಉಪಾಧ್ಯಕ್ಷ ಅಂತ ಜ್ಯೋತಿರವರೇ ಹಾಗೂ ಅಂಗನವಾಡಿ ಸೂಪರ್ವೈಸರ್ ಅಂತಹ ಮುಬೀನಾ ಮೇಡಮ್ ರವರೇ ಹಾಗೂ ಕಲ್ಲರಕೋಡಿ ಹೈಸ್ಕೂಲ್ ವಿಭಾಗದ ಮುಖ್ಯೋಪಾಧ್ಯಾಯಂತಹ ನಯನಾ ಮೇಡಮ್ ರವರೇ ಹಾಗೂ ಪಂಚಾಯತ್ನ ನಿಕಟಪೂರ್ವ ಅಧ್ಯಕ್ಷ ಅಂತ ಶೈಲಜಾ ಶೆಟ್ಟಿರವರೇ ಹಾಗೂ ಪಂಚಾಯತಿನ ಗೌರವಾನ್ವಿತ ಎಲ್ಲ ಸದಸ್ಯರೇ, ಪಂಚಾಯತಿನ ಕಾರ್ಯದರ್ಶಿಯವರೇ ಹಾಗೂ ಆಶಾ ಕಾರ್ಯಕರ್ತೆಯರೇ, ಅಂಗನವಾಡಿ ಕಾರ್ಯಕರ್ತೆಯರೇ ಹಾಗೂ ಗ್ರಾಮಸ್ಥರೇ, ಸ್ವಸಹಾಯ ಸಂಘದವರೇ ಎಲ್ಲರಿಗೂ ಕೂಡ ವಂದಿಸುತ್ತಾ ಹಾಗೂ ನನ್ನ ಪತ್ರಕರ್ತ ಮಿತ್ರರೇ ಎಲ್ಲರನ್ನೂ ಕೂಡ ವಂದಿಸುತ್ತಾ ಈ ಒಂದು ಕಾರ್ಯಕ್ರಮದ ಬಗ್ಗೆ ಸವಿಸ್ತಾರವಾಗಿ ನಮ್ಮ ಚಂದ್ರಾಸ್ ಕಣಂತೂರವರು ಹಾಗೂ ನಮ್ಮ ಪ್ರಶಾಂತ್ ಕಾಜವ್ ಸರ್ ಅವರು ಕೂಡ ಹೇಳಿದರು. ಬಹುಶಃ ನಮ್ಮ ಪಂಚಾಯತ್ನ ಸದಸ್ಯರು ಹಾಗೂ ಪಂಚಾಯತ್ನ ಅಭಿವೃದ್ಧಿ ಅಧಿಕಾರಿ ಹಾಗೂ ಕಾರ್ಯದರ್ಶಿಯವರು ಎಲ್ಲರೂ ಸೇರಿಕೊಂಡು ನಾವು ಪಂಚಾಯತಲ್ಲೊಂದು ಈ ಒಂದು ಕಾರ್ಯಕ್ರಮ ಆಟಿ ಒಂದು ದಿನ ಮಾಡಬೇಕೆಂಬ ಮಾತನ್ನು ಹೇಳಿದರು. ನಾವು ಕೂಡ ನಮ್ಮ ಈ ಒಂದು ತುಳುನಾಡಿನ ಈ ಒಂದು ಸಂಸ್ಕೃತಿಯನ್ನು ಮುಂದಿನ ಜನಾಂಗಕ್ಕೆ ತಿಳಿಸುವುದು ನಮ್ಮ ಆದ್ಯ ಕರ್ತವ್ಯ. ಆ ನಿಟ್ಟಿನಲ್ಲಿ ಪಂಚಾಯತಿನಿಂದಲೇ ಈ ಒಂದು ಕಾರ್ಯಕ್ರಮ ಮುಂದುವರಿಯಲಿ, ಇದಕ್ಕೆ ನಮ್ಮ ಪಂಚಾಯತಿಂದಲೇ ಇದಕ್ಕೊಂದು ಅಡಿಗಲ್ಲನ್ನು ಹಾಕುವ ಎಂಬ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮ ನಾವು ಇವತ್ತು ಹಮ್ಮಿಕೊಂಡಿದ್ದೇವೆ. ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿರುವಂತಹ ಸರ್ಕಾರಿ ಶಾಲೆಯಲ್ಲಿ ಕೂಡ ಸಣ್ಣ ಮಟ್ಟದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸ್ತಾರೆ. ಈಗಾಗಲೇ ಇದರ ಮಹತ್ವ ಕೂಡ ನಮ್ಮ ಮುಂದಿನ ಪೀಳಿಗೆಗೆ ಯಾಕೆ ಈಗೊಂದು ಕಾರ್ಯಕ್ರಮವನ್ನು ಮಾಡುತ್ತೇವೆ ಎಂಬ ಉದ್ದೇಶವನ್ನು ಈಗ ನಮ್ಮ ಇಲ್ಲಿರುವಂತಹ ಗೌರವಾನ್ವಿತ ಎಲ್ಲ ಮುಖ್ಯ ಅತಿಥಿಗಳು ನಮಗೆ ತಿಳಿಸಿದರು. ಈ ಒಂದು ಕಾರ್ಯಕ್ರಮದ ಉದ್ದೇಶ ಇಷ್ಟೇ. ಈಗಾಗಲೇ ಪ್ರಶಾಂತ್ ಕಾಜವ್ ಸರ್ ಅವರು ಹೇಳಿದರು, ಸಣ್ಣ ಮಟ್ಟದಲ್ಲೆಲ್ಲ ಇದನ್ನು ದೊಡ್ಡ ಮಟ್ಟದಲ್ಲಿ ಮಾಡಬೇಕಿತ್ತಂತೇಳಿ. ನಮಗೂ ಕೂಡ ಪ್ರಥಮವಾಗಿ ನಾವು ಮಾಡ್ತಾ ಇರೋದು ಇದು ಸಾಂಕೇತಿಕವಾಗಿ ನಾವು ಇವತ್ತು ಮಾಡಿದ್ದೇವೆ. ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ಕಾರಣಕರ್ತನು ನಾನಲ್ಲ, ನಮ್ಮ ಪಂಚಾಯತಿನ ಎಲ್ಲ ಗೌರವಾನ್ವಿತ ಸದಸ್ಯರು ಹಾಗೂ ಆಶಾ ಕಾರ್ಯಕರ್ತೆಯರು ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರು, ಇವರ ಪರಿಶ್ರಮ ಬಹಳಷ್ಟು ಈ ಒಂದು ಕಾರ್ಯಕ್ರಮದ ಹಿಂದುಗಡೆ ಇದೆ. ನಾನು ಕೇವಲ ಇದರ ಒಂದು ನೇತೃತ್ವ ಮಾತ್ರ ಕೊಟ್ಟಿದ್ದೇನೆ. ಇದು ನಮ್ಮ ಈ ಒಂದು ಅವಧಿಯ ಕೊನೆಯ ಆಟಿ ತಿಂಗಳಂತ ಹೇಳ್ಬೋದು. ಬಹುಶಃ 2-3 ತಿಂಗಳಲ್ಲಿ ನಮ್ಮ ಅಧಿಕಾರದ ಅವಧಿಯು ಮುಕ್ತಾಯಗೊಳ್ತದೆ. ಮುಂದೆ ಚುನಾವಣೆ ಬರ್ಬೋದು, ನಾವು ಸ್ಪರ್ಧೆ ಮಾಡ್ಬೋದು ಅಥವಾ ಮಾಡದೇ ಇರ್ಬೋದು. ಆದರೂ ಕೂಡ ಈ ಒಂದು ಕಾರ್ಯಕ್ರಮ ತಾವು ಹೇಳಿದಾಗೆ ಬರುವ ವರ್ಷದಿಂದ ಈ ಒಂದು ನಮ್ಮ ನರಿಂಗಾಣ ಗ್ರಾಮದ ನಾಡ ಹಬ್ಬವಾಗಿ ನಾವು ಖಂಡಿತ ಆಚರಣೆ ಮಾಡ್ತೇವೆ. ಇದನ್ನು ಕೂಡ ನಾವು ಮಾಡಲು ಬೇಕಾದಂತಹ ತೀರ್ಮಾನ ನಮ್ಮ ಸಾಮಾನ್ಯ ಸಭೆಯಲ್ಲಿ ನಾವು ಕೈಗೊಳ್ಳುತ್ತೇವೆ. ಮುಂದೆ ಬಂದವರು ಹೊರಗಿನ ಪ್ರದೇಶದಲ್ಲಿ ದೊಡ್ಡ ಮಟ್ಟದಲ್ಲಿ ನಮ್ಮ ಗ್ರಾಮದ ಎಲ್ಲ ಗ್ರಾಮಸ್ಥರನ್ನು, ಎಲ್ಲ ಜಾತಿ ಮತ ಧರ್ಮದವರನ್ನು ಕರೆದುಕೊಂಡು ದೊಡ್ಡ ಮಟ್ಟದಲ್ಲಿ ಮಾಡಬೇಕೆಂಬ ಈ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಸ್ವಚ್ಛ ಗ್ರಾಮ ಅಭಿಯಾನ ಕೂಡ ಇವತ್ತು ಅದರ ಪುಸ್ತಕ ಏನು ನಮ್ಮ ಸ್ವಯಂ ಘೋಷಣಾ ಪತ್ರ ಅಂತೇಳಿ ನಾವು ಮನೆ ಮನೆಯಿಂದ ಕಲೆಕ್ಟ್ ಮಾಡಿದ್ದೇವೆ. ಅದರ ಒಂದು ಪುಸ್ತಕ ರೂಪದಲ್ಲಿ ಮಾಡಿಕೊಂಡು ಇವತ್ತು ಕೂಡ ನಾವು ಅದನ್ನು ನಾವು ಉದ್ಘಾಟನೆ ಮಾಡಿದ್ದೇವೆ. ಯಾಕೆ ಈ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತೇನೆ ಅಂದರೆ, ನಮ್ಮ ಬಹಳ ಮುಖ್ಯವಾದಂಥ ಗುರಿ, ನಾವು ನಿರಂತರವಾಗಿ 5 ವರ್ಷದಿಂದ ಈಚೆ ನಮ್ಮ ಮೊದಲ ಅಧ್ಯಕ್ಷರಂತ ಶೈಲಜಾ ಶೆಟ್ಟಿರವರು ಅಧ್ಯಕ್ಷರಿದ್ದಾಗಲೂ ಕೂಡ ಈ ಒಂದು ನಾವು ಹೋರಾಟ ಅಂತ ಹೇಳ್ಬೋದು, ನಮ್ಮ ಗ್ರಾಮವನ್ನು ಸ್ವಚ್ಛ ಗ್ರಾಮ ನಾವು ಮಾಡ್ತೇವೆ ಎಂಬ ಒಂದು ಹೋರಾಟಕ್ಕೆ ನಾವು ಇಳಿದಿದ್ದೇವೆ. ಅದಕ್ಕೆ ನಮ್ಮ ಈ ಊರಿನ ಗ್ರಾಮದ ಅನೇಕ ಸಂಘ ಸಂಸ್ಥೆಗಳು, ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರು, ಆಶಾ ಕಾರ್ಯಕರ್ತೆಯರು ಬಹಳಷ್ಟು ಶ್ರಮ ಪಟ್ಟಿದ್ದಾರೆ. ಅದೇ ರೀತಿ ಪಂಚಾಯತ್ ಸದಸ್ಯರು ಕೂಡ
ಇದೀಗ ನಾವು ಅದರ ಮುಂದುವರಿದ ಭಾಗವಾಗಿ ಪ್ರತಿಯೊಂದು ಮನೆಯಿಂದ ಸ್ವಚ್ಛ ಮನೆ ಅಭಿಯಾನವನ್ನು ಕೂಡ ನಾವು ಮಾಡಿದ್ದೇವೆ. ಯಾಕಂದರೆ ನಮ್ಮ ಮನೆಯಲ್ಲಿ ಕಸವನ್ನು ನಾವು ಬಿಸಾಡುವುದಿಲ್ಲ. ಮನೆಯಲ್ಲಿರುವಂತಹ ಕಸವನ್ನು ನಾವು ಮನೆಯಲ್ಲೇ ವಿಲೇವಾರಿ ಮಾಡಿ ನಾವು ಅದನ್ನು ಹಸಿ ಕಸ ಮತ್ತು ಒಣ ಕಸ ಅಂತೇಳಿ ವಿಂಗಡಣೆ ಮಾಡಿ ನಾವು ಕೊಡುತ್ತೇವೆ ಎಂಬ ತೀರ್ಮಾನ ಪ್ರತಿಯೊಂದು ಮನೆಯವರು ತೆಗೆದು ಅವರು ತಮ್ಮ ಹಸ್ತಾಕ್ಷರವನ್ನು ಆ ಘೋಷಣಾ ಪತ್ರದಲ್ಲಿ ಹಾಕಿಕೊಂಡು ನಮ್ಮ ಆಶಾ ಕಾರ್ಯಕರ್ತರು ನೀಡಿದ್ದಾರೆ. ಅದನ್ನು ಅವರು ನಮ್ಮ ಪಂಚಾಯತಿಗೆ ನೀಡಿದ್ದಾರೆ. ನಾವು ಅದನ್ನು ಪುಸ್ತಕ ರೂಪದಲ್ಲಿ ಮಾಡಿಟ್ಟಿದ್ದೇವೆ. ಇದು ಕೇವಲ ಪುಸ್ತಕದಲ್ಲಿ ಮಾತ್ರ ಇದಕ್ಕೆ ಸೀಮಿತವಾಗಿರಬಾರದು. ಇದು ಕಾರ್ಯರೂಪಕ್ಕೆ ಬರಬೇಕೆಂಬ ನಿಟ್ಟಿನಲ್ಲಿ ಕೂಡ ನಾವು ವಾರದಲ್ಲಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 9ರಿಂದ 11 ಗಂಟೆವರೆಗೆ ಪ್ರತಿ ಮನೆ ಹತ್ರ ಹೋಗಿ ಅಥವಾ ಏನು ಅಂಗಡಿ ಪ್ರದೇಶದ ಬಳಿ ಹೋಗಿ ನಾವು ಖುದ್ದು ಸ್ವಚ್ಛ ಮಾಡಿಕೊಂಡು ಸ್ಥಳೀಯ ಸಂಘ ಸಂಸ್ಥೆಗಳನ್ನು ಸೇರಿಸಿಕೊಂಡು ನಾವು ಈ ಒಂದು ಅಭಿಯಾನವನ್ನು ಪ್ರಾರಂಭ ಮಾಡಿದ್ದೇವೆ. ಈಗ 3 ತಿಂಗಳಿಂದ ಈಚೆ ಮಳೆ ಬಂದ ಕಾರಣದಿಂದ ನಾವು ಅದನ್ನು ನಿಲ್ಲಿಸಿದ್ದೆವು. ಮುಂದಕ್ಕೆ ನಾವು ಖಂಡಿತ ನಾವು ಮಾಡ್ತೇವೆ. ಈಗಾಗಲೇ 70% ಒಂದು ಇದರ ಬಗ್ಗೆ ಜಾಗೃತಿ ನಮ್ಮ ಗ್ರಾಮಸ್ಥರಲ್ಲಿ ಮೂಡಿದೆ. ಈಗಾಗಲೇ ಹೆಚ್ಚಿನ ಮನೆಯಲ್ಲಿ ನಾವು ಕಸವನ್ನು ಈಗಾಗಲೇ ಬರುವಂಥ ವಾಹನಕ್ಕೆ ಕೊಟ್ಟು ಮತ್ತು ತೋಟದಲ್ಲಿರುವವರು ಅಲ್ಲೇ ವಿಂಗಡಣೆ ಮಾಡಿ ಅಲ್ಲಿ ಗೊಬ್ಬರ ಥರ ಮಾಡಿ ಈಗ ಬಳಕೆ ಮಾಡ್ತಾ ಇದ್ದಾರೆ. ನಾವು ಸೀನಶೆಟ್ಟಿ ಮತ್ತು ನಾವು ಪಂಚಾಯತ್ ತಂಡ ನಮ್ಮ ನರಿಂಗಾನ ಗ್ರಾಮದ 1ನೇ ವಾರ್ಡಿಗೆ ನಾವು ಈ ಒಂದು ಅಭಿಯಾನದ ಅಂಗವಾಗಿ ನಾವು ಬೆಳಿಗ್ಗೆ ಭೇಟಿ ಕೊಟ್ಟಿದ್ದೆವು. ಅಲ್ಲಿ ಆ ಸಂದರ್ಭದಲ್ಲಿ ಒಬ್ಬ ಮೀನು ವ್ಯಾಪಾರಿ ಬಂದಂಥ ಸಂದರ್ಭದಲ್ಲಿ ಅವನು ಪ್ಲಾಸ್ಟಿಕ್ ಕವರ್ನಲ್ಲಿ ಮೀನು ಹಾಕಿದ್ದನ್ನು ನೋಡಿ ನಮ್ಮ ಸೀನಶೆಟ್ಟರವರು ಹೇಳಿದರು, ಇದನ್ನು ಇಲ್ಲಿ ನೀವು ಪ್ಲಾಸ್ಟಿಕಲ್ಲಿ ಕೊಡಬಾರ್ದು, ಮನೆಯವರೆಲ್ಲ ಬರ್ತಾರಲ್ಲ ಅವರಿಂದಲೇ ಪಾತ್ರೆಯನ್ನು ತಂದು ಅದರಲ್ಲಿ ಕೊಡಬೇಕೆಂಬ ಆ ಒಂದು ಅವೇರ್ನೆಸ್ಸನ್ನು ಅವತ್ತು ಕೊಟ್ಟಿದ್ದರು. 1 ವಾರ ಕಳೆದು ನಾನು ನನ್ನ ವಾರ್ಡಿಗೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಆ ಮೀನು ಬರುವಂಥ ಸಂದರ್ಭದಲ್ಲಿ ಎಲ್ಲ ಮನೆಯವರು ತಮ್ಮ ಪಾತ್ರೆಯನ್ನು ಹಿಡಿದುಕೊಂಡು ಮೀನನ್ನು ತೆಗೆಯುವುದನ್ನು ನಾನು ನೋಡಿದೆ. ನಾನು ಅವಕ್ಕೆ ಬಂದು ಹೇಳಿದೆ, ಖಂಡಿತ ನಮ್ಮ ಈ ಒಂದು ಏನು ಕೆಲಸ ಇದೆ ಅದು ಫಲ ನೀಡ್ತಾ ಇದೆ, ಜನರಿಗೆ ಜಾಗೃತಿ ಮೂಡಿದೆ ಅಂತ ಒಂದು ಭಾವನೆ ನಮಗೆ ಬಂದಿತ್ತು. ಮುಂದಕ್ಕೂ ಕೂಡ ನಾವು ಈಗಾಗಲೇ ನಮ್ಮ ಸುಮಾರು 3 ಎಕರೆ ಸ್ಥಳದಲ್ಲಿ ಪ್ಲಸ್ 2 ಎಕರೆ ನಾವು ಹೆಚ್ಚುವರಿಯಾಗಿ ನಾವು ಕೇಳಿದ್ದೆವು. ನಮ್ಮ ಘನತ್ಯಾಜ್ಯ ಘಟಕ ನಮ್ಮ ಗ್ರಾಮದಲ್ಲಿ ಆಗ್ತಾ ಇದೆ. ಈಗಾಗಲೇ ಅದರ ಕಾಮಗಾರಿ ಕೂಡ ಪೂರ್ತಿಯಾಗಿದೆ. ಈಗ ಮಲತ್ಯಾಜ್ಯ ಘಟಕ ಕೂಡ ನಮ್ಮಲ್ಲಿ ಅದರ ಕಾಮಗಾರಿ ಕೂಡ ಆಗ್ತಾ ಇದೆ. ಈ ಮಲತ್ಯಾಜ್ಯ ಘಟಕ ನಾವು ಯಾಕೆ ಮಾಡ್ತೇವೆ, ಈಗ ಈ 1-2 ವರ್ಷದಲ್ಲಿ ಅದರ ಅವಶ್ಯಕತೆ ನಮಗೆ ಇಲ್ಲ. ಬಹುಶಃ ನಮ್ಮ ಹೆಚ್ಚಿನ ಮನೆಗಳಲ್ಲಿ ಅದೇನು ನಮ್ಮ ಏನು ಟಾಯ್ಲೆಟ್ ಇದು ಬಳಕೆ ಆಗ್ತದೆ ಫುಲ್ ಆಗಲ್ಲ. ಆದರೂ ಫ್ಲ್ಯಾಟ್ ತುಂಬ ಇತ್ತೀಚಿನ ದಿನಗಳಲ್ಲಿ ನಮ್ಮ ಗ್ರಾಮದಲ್ಲೂ ಕೂಡ ಬರ್ತಾ ಇರುವುದರಿಂದ ಮುಂದಕ್ಕೆ ಅದರ ಅವಶ್ಯಕತೆ ಇರುವುದರಿಂದ ಈಗಾಗಲೇ ನಾವು ಸುಮಾರು 1 ಕೋಟಿ ವೆಚ್ಚದಲ್ಲಿ ಮಲತ್ಯಾಜ್ಯ ಘಟಕವನ್ನು ಕೂಡ ನಮ್ಮ ನೆತ್ತಿಲಪದದಲ್ಲಿ ನಾವು ಮಾಡ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಏನು ಘನತ್ಯಾಜ್ಯ ಘಟಕದಲ್ಲಿ ಈಗಾಗಲೇ ನಾವು ಮನೆಯಿಂದ ಕಸವನ್ನು ಕಲೆಕ್ಟ್ ಮಾಡಿ ನಾವು ಬೇರೆ ಕಡೆ ಕೊಡ್ತಾ ಇದ್ದೇವೆ. ಅದು ನಮ್ಮ ಗ್ರಾಮದಲ್ಲೇ ಯಾವತ್ತೂ ಕೂಡ ನಮ್ಮ PDO ಮೇಡಮ್ ಹೇಳ್ತಾರೆ, ಇಒ ಸರ್ ಬೈತಾ ಇದ್ದಾರೆ, ಯಾಕೆ ನೀವು ಅದರ ಉದ್ಘಾಟನೆ ಮಾಡಲಿಲ್ಲ ಅಂತೇಳಿ, ಯಾವತ್ತು ನಿಮ್ಮ ಆ್ಯಕ್ಷನ್ ಪ್ಲಾನಿಗೆ ನಾನು ಅಪ್ರೂವಲ್ ಕೊಡಲ್ಲ, ನೀವು ಅದನ್ನು ಮೊದಲು ಮಾಡಿ ಅಂತೇಳಿ ನಮ್ಮ ಇಒರವರು ಬೈತಾರೆ ಎಂಬ ಮಾತನ್ನು ಯಾವತ್ತೂ ಕೂಡ ಹೇಳ್ತಾ ಇದ್ರು. ಅವರು ಕೂಡ ನಮ್ಮ ಇಒ ಗುರುದತ್ ಸರ್ ಅವರು ಕೂಡ ನಮಗೆ ಒಂದು ಭಾಗ್ಯ ಅಂತ ಹೇಳಬೇಕು. ನಮಗೆ ಕಾರ್ಯನಿರ್ವಹಣಾಧಿಕಾರಿಯಾಗಿ ಬಂದದ್ದು ನಮ್ಮ ಈ ಒಂದು ಉಳ್ಳಾಲ ತಾಲೂಕಿಗೆ ಅದು ಭಾಗ್ಯ ಅಂತ ಹೇಳಬೇಕು. ಯಾಕಂದರೆ ಅವರು ಕೇವಲ ಕಾರ್ಯನಿರ್ವಹಣಾಧಿಕಾರಿಯಾಗಿ ತಮ್ಮ ಕೆಲಸ ಏನಿದೆ ಅದಕ್ಕೆ ಅಷ್ಟಕ್ಕೆ ಸೀಮಿತ ಅಲ್ಲ. ಅವರು ನಮ್ಮ ಈ ಉಳ್ಳಾಲ ಗ್ರಾಮವನ್ನು ಅಭಿವೃದ್ಧಿಯಲ್ಲಿ ಕೊಂಡೊಯ್ಯಬೇಕೆಂಬ ಆ ಮುತುವರ್ಜಿ ಮತ್ತು ಕಾಳಜಿ ಅವರಿಗಿದೆ. ನಮ್ಮಲ್ಲಿ ಸಿಂಗಲ್ ಸೈಟ್ ಸಮಸ್ಯೆ ಆಗಿತ್ತು. ಅದು ಸ್ಟಾರ್ಟಿಂಗಲ್ಲಿ ಅವರು ಚಾರ್ಜ್ ತೆಗೆದಂಥ ಸಂದರ್ಭದಲ್ಲಿ 9-11 ಪಂಚಾಯತ್ ಕೊಡ್ತಾ ಇತ್ತು, ಅದು ಕ್ಯಾನ್ಸಲ್ ಆಗಿ ನೇರವಾಗಿ ಮೂಡಕ್ಕೆ ಹೋದಂಥ ಸಂದರ್ಭದಲ್ಲಿ ಖುದ್ದು ಅದರ ಒಂದು ಮೀಟಿಂಗಿಗೆ ಬ್ಯಾಂಗ್ಳೂರು ವಿಧಾನಸೌಧಕ್ಕೆ ಖುದ್ದು ಅವರೇ ಬಂದು ವಿಧಾನಸೌಧದಲ್ಲಿ ನಮ್ಮ ಪಂಚಾಯತ್ ಏನು ರಾಜ್ಯ ಅದರ ಅಧಿಕಾರಿಗಳಿದ್ದಾರೆ ಅವರೊಂದಿಗೆ ಮತ್ತು ನಮ್ಮ ಮಂಗಳೂರಿನ DC ಹಾಗೂ ಮೂಡದ ಕಮಿಷನರ್ ಕೂಡ ಅವರು ಸೇರಿಕೊಂಡು ಸಭೆಯನ್ನು ನಮ್ಮ ಸ್ಪೀಕರ್ ಸರ್ ಅವರ ನೇತೃತ್ವದಲ್ಲಿ ಬೆಂಗಳೂರಲ್ಲಿ ಬಂದು ಅವರು ಮಾಡಿದ್ದಾರೆ. ಯಾಕೆ ಈ ಮಾತು ಹೇಳ್ತೇನೆ ಅಂದರೆ, ನಮ್ಮ ಗ್ರಾಮೀಣ ಪ್ರದೇಶದ ಜನರಿಗೆ ಇದರಿಂದ ಸಮಸ್ಯೆ ಆಗಬಾರದು ಎಂಬ ನಿಟ್ಟಿನಲ್ಲಿ ಅವರು ಆ ವಿಶೇಷ ಕಾಳಜಿಯನ್ನು ಕೂಡ ಅವರು ವಹಿಸಿದ್ರು. ಇದು ಕೂಡ ಘನತ್ಯಾಜ್ಯ ಕೂಡ ಆಗಬೇಕೆಂಬ ಮಾತನ್ನು ತಾವು ಹೇಳ್ತಾ ಇದ್ದೀರಿ. ಈಗಾಗಲೇ ಎಲ್ಲ ಕೆಲಸ ನಮ್ಮಿಂದ ಪೂರ್ತಿಯಾಗಿದೆ. ನಮಗೆ ಒಂದು ಕನಸಿದೆ. ನಮ್ಮ ಕೆಲಸ ಏನಿದ್ರು ಕೂಡ ನಾವು ಅದು ಮಾಡಿದರೆ ಕೇವಲ ಒಂದು ಹೆಸರಿಗೋಸ್ಕರ ನಾವು ಮಾಡಲ್ಲ. ಯಾವತ್ತೂ ಕೂಡ ಅದು ಮಾಡಿದರೆ ಅದು ನಮ್ಮ ಗ್ರಾಮದ ಜನರಿಗೆ ಅದು ಉಪಯೋಗಕ್ಕೆ ಬರಬೇಕೆಂಬ ಕನಸು ನಮ್ಮ ಹತ್ರ ಇದೆ. ಆ ನಿಟ್ಟಿನಲ್ಲಿ ಸರ್ ನಾವು ಮನೆಯಿಂದ ನಾವು ಏನು ಪಡೆದ ಕಸ ಇರ್ತೇವೆ
ಅದು ಊಟ ಇರ್ಬೋದು, ಇನ್ನಿತರ ಹಸಿ ಕಸ ಇರ್ಬೋದು, ಫ್ರೂಟ್ಸ್ ಇದ್ದು ಅಥವಾ ವೆಜಿಟೇಬಲ್ಸ್ ವೇಸ್ಟ್ ಇರ್ಬೋದು, ಅದನ್ನು ನಾವು ಅಲ್ಲಿ ಸಮರ್ಪಕವಾಗಿ ವಿಲೇವಾರಿ ಮಾಡದೇ ಇದ್ದರೆ ಅಲ್ಲಿರುವಂತಹ ಪರಿಸರವಾಸಿಗಳಿಗೂ ಕೂಡ ತೊಂದರೆ ಆಗ್ಬೋದು, ಗ್ರಾಮಸ್ಥರಿಗೂ ಕೂಡ ತೊಂದರೆ ಆಗ್ಬೋದು ಎಂಬ ಅದರ ವಿಚಾರ ನಮಗೆ ಗೊತ್ತಿದೆ. ಆ ನಿಟ್ಟಿನಲ್ಲಿ ನಾವು ಸುಮಾರು 18 ಲಕ್ಷ ವೆಚ್ಚದಲ್ಲಿ ಕೂಡ ಈ ಏನು ಹಸಿ ಕಸ ಬರ್ತದೋ ಅದನ್ನು 1 ಗಂಟೆ ಒಳಗಡೆ ಗೊಬ್ಬರ ಮಾಡುವಂಥ ಯಂತ್ರವನ್ನು ಕೂಡ ನಾವು ಖರೀದಿ ಮಾಡಿದ್ದೇವೆ. ಅದು ಕೂಡ ಇನ್ಸ್ಟಾಲೇಷನ್ ನಮ್ಮ ಘನತ್ಯಾಜ್ಯ ಘಟಕದಲ್ಲಿ ಆಗಲಿಕ್ಕಿದೆ. ಅದೇ ರೀತಿ ಮನೆಯಿಂದ ಕಲೆಕ್ಟ್ ಮಾಡಿದಂಥ ಸಂದರ್ಭದಲ್ಲಿ ಪ್ಯಾಂಪರ್ಸ್ ಮತ್ತು ಪ್ಯಾಡ್ಸ್ಗಳು ಕೂಡ ಬರುತ್ತೆ. ಅದನ್ನು ಕೂಡ ನಾವು ಸಮರ್ಪಕವಾಗಿ ಅಲ್ಲಿ ಏನು ನಮ್ಮ ಘಟಕ ಇದೆ ಅಲ್ಲಿ ವಿಲೇವಾರಿ ಆಗದೇ ಇದ್ದರೆ ಅದು ಕೂಡ ನಮ್ಮ ಗ್ರಾಮಸ್ಥರಿಗೆ ತೊಂದರೆ ಆಗ್ಬೋದು. ಅದನ್ನು ಕೂಡ ಅದಕ್ಕೂ ಕೂಡ ನಾವು ಮೊನ್ನೆ ತಮಿಳುನಾಡಿಗೆ ಹೋಗಿ ಸುಮಾರು 6.5 ಲಕ್ಷ ವೆಚ್ಚದ ಒಂದು ಮೆಷಿನನ್ನು ಕೂಡ ನಾವು ನೋಡಿದ್ದೇವೆ. ಅದಕ್ಕೂ ಕೂಡ ಅನುದಾನವನ್ನು ನಾವು ಮೊನ್ನೆ ಮಾಡಿದಂಥ ಕ್ರಿಯೋಜನೆಯಲ್ಲಿ ಇಟ್ಟಿದ್ದೇವೆ ಸರ್. ಅದನ್ನು ಕೂಡ ನಾವು ಪರ್ಚೇಸ್ ಮಾಡಿ ಬರುವಂತಹ ಅಕ್ಟೋಬರ್ 2 ಗಾಂಧಿ ಜಯಂತಿಯ ದಿನದಂದು ನಾವು ಸಮರ್ಪಕವಾಗಿ ನರಿಂಗಾನ ಗ್ರಾಮದಲ್ಲಿ ಅತ್ಯುತ್ತಮವಾದಂತಹ ಒಂದು ಘನತ್ಯಾಜ್ಯ ಘಟಕವನ್ನು ನಾವು ಉದ್ಘಾಟನೆ ಮಾಡುತ್ತೇವೆ ಎಂಬ ಮಾತನ್ನು ಈ ಒಂದು ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಪಂಚಾಯತ್ನ ನಮ್ಮ ಅವಧಿಯು ಕೂಡ ಡಿಸೆಂಬರಿಗೆ ಮುಕ್ತಾಯಗೊಳ್ತಾ ಇದೆ. ನಾವೊಂದು ಮಾತನ್ನು ಹೇಳಿದ್ದೆವು, ನಮ್ಮ ಈ ಒಂದು ಪಂಚಾಯತ್ನ ಅಭಿವೃದ್ಧಿಗೋಸ್ಕರ ನಮಗೆ ಬೆನ್ನೆಲುಬಾಗಿ ಕೆಲಸ ಮಾಡಿದವರು ನಮ್ಮ ಆಶಾ ಕಾರ್ಯಕರ್ತೆಯರು ಮತ್ತು ಅಂಗನವಾಡಿ ಕಾರ್ಯಕರ್ತೆಯರು. ಅದು ಕೋವಿಡ್ ಬಂದಂಥ ಸಂದರ್ಭ ಇರ್ಬೋದು, ನಾವು ನೋಡಿದ್ದೇವೆ. ನಾವು ಅಧಿಕಾರ ವಹಿಸಿದಂಥ ಸಂದರ್ಭ, ಅದು ಕೋವಿಡ್ ಆದಂಥ ಸಂದರ್ಭ. ಪ್ರತಿಯೊಂದು ಮನೆಗೂ ಕೂಡ ಭೇಟಿ ಕೊಟ್ಟು ನಮ್ಮ ಆಶಾ ಕಾರ್ಯಕರ್ತೆಯರಿರ್ಬೋದು, ಅಂಗನವಾಡಿ ಕಾರ್ಯಕರ್ತೆಯರಿರ್ಬೋದು, ತಮ್ಮ ಆರೋಗ್ಯವನ್ನು ಲೆಕ್ಕಿಸದೆ ತಮ್ಮ ಪ್ರತಿಯೊಂದು ಮನೆಗೆ ಆ ಕೋವಿಡ್ ಆದಂಥ ಸಂದರ್ಭದಲ್ಲಿ ಪ್ರತಿಯೊಂದು ಮನೆಗೆ ಭೇಟಿ ಕೊಟ್ಟು ಅವರಿಗೆ ಆತ್ಮಸ್ಥೈರ್ಯವನ್ನು ತುಂಬಿಸಿ ಅವರಿಗೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡಿದಂಥ ಆಶಾ ಕಾರ್ಯಕರ್ತೆಯರು ನಮ್ಮ ಗ್ರಾಮದಲ್ಲಿದ್ದಾರೆ. ಸಮರ್ಪಕವಾದಂತಹ ಕೆಲಸವನ್ನು ಅವರು ಮಾಡಿದ್ದಾರೆ. ನಮ್ಮ ಗ್ರಾಮದ ಅಭಿವೃದ್ಧಿಗೆ ಅವರ ಶ್ರಮ ಬಹಳಷ್ಟು ಇದೆ ಎಂಬ ಈ ಮಾತನ್ನು ಹೇಳಿಕೊಳ್ಳುತ್ತಾ ಅವರಿಗೂ ಕೂಡ ನಾವೊಂದು ಮಾತು ಹೇಳಿದ್ದೆವು. ನಮ್ಮ ಈ ಒಂದು ಅವಧಿಯಲ್ಲಿ ಅವರು ಕಡಿಮೆ ವೇತನ ಅವರಿಗೆ ಗೊತ್ತಿರಬಹುದು, ಸುಮಾರು 5-6 ಸಾವಿರ ಅಷ್ಟೇ ಅವರಿಗೆ ವೇತನ ಇದೆ. ಈ ವೇತನದಲ್ಲಿ ಅವರು ನಮ್ಮ ಗ್ರಾಮದಲ್ಲಿ ವಾರ್ಡ್ ಇರುವುದು ತುಂಬ ದೂರ ಇದೆ. ಅವರು ನಡೆದುಕೊಂಡು ಹೋಗಬೇಕಾಗ್ತದೆ. ಆಟೋ ರಿಕ್ಷಾ ಮಾಡಿದರೆ ಸಿಗುವಂಥ ವೇತನ ಅದಕ್ಕೆ ಹೋಗುತ್ತೆ. ಆದ್ದರಿಂದ ಅವರಿಗೆ 2 ವೀಲರ್ ನಾವು ಕೊಡ್ತೇವೆ ಎಂಬ ಮಾತನ್ನು ನಾವು ಹೇಳಿದ್ದೆವು. ಅದನ್ನು ಕೂಡ ಅಕ್ಟೋಬರ್ 2 ಗಾಂಧಿ ಜಯಂತಿ ದಿನದಂದು ನಾವು ಖಂಡಿತ ನಮ್ಮ 7 ಆಶಾ ಕಾರ್ಯಕರ್ತೆಯರಿದ್ದಾರೆ ಅವರಿಗೆ 2 ವೀಲರ್ ಕೊಡುವಂಥ ಕಾರ್ಯಕ್ರಮ ನಾವು ಅಕ್ಟೋಬರ್ 2ನೇ ದಿನಾಂಕದಂದು ಇಡುತ್ತೇವೆ. ಅದೇ ರೀತಿ ಈಗಾಗಲೇ ನಮ್ಮ ಕಂಬಳ ಸಮಿತಿಯ ಕಾರ್ಯಾಧ್ಯಕ್ಷರು ನಮಗೆ ಮಾತನ್ನು ಹೇಳಿದರು, ಇಲ್ಲಿ ಒಂದು ಗಾಂಧಿ ಪ್ರತಿಮೆಯನ್ನು ನೀವು ಇಲ್ಲಿ ಮಾಡಬೇಕಂತೇಳಿ. ನಾವು ಕಳೆದ ವರ್ಷವೇ ನಾವು ಸೀನಶೆಟ್ಟಿ ಅವ್ರ ಹತ್ರ ಹೇಳಿದ್ದೆವು, ನಮ್ಮ ತೌಡುಗೋಳಿ ಸರ್ಕಲಲ್ಲಿ ನಾವು ಅಲ್ಲಿ ಒಂದು ಗಾಂಧಿ ಪ್ರತಿಮೆಯನ್ನು ಮಾಡುತ್ತೇವೆ, ಅದು ಬೇಡ, ನಮ್ಮ ಪಂಚಾಯತ್ನಲ್ಲೇ ನಾವು ಒಂದು ಉತ್ತಮವಾದಂತಹ ಗಾಂಧಿ ಪ್ರತಿಮೆಯನ್ನು ಅನಾವರಣ ಮಾಡಿಸಿ ನಮ್ಮ ಇಡೀ ಗ್ರಾಮದ ಸುಮಾರು 2,000ದಷ್ಟು ಜನರನ್ನು ಸೇರಿಸಿಕೊಂಡು ನಮ್ಮ ಏನು ಕನಸಿದೆ ಘನತ್ಯಾಜ್ಯ ಘಟಕ ನರಿಂಗಾನ ಗ್ರಾಮದಲ್ಲಿ, ಅದು ದೇಶದಲ್ಲೇ ಮಾದರಿ ಘನತ್ಯಾಜ್ಯ ಘಟಕವಾಗಿ ನಾವು ಉದ್ಘಾಟನೆ ಮಾಡಿಸಿ ನಮ್ಮ ಗ್ರಾಮವನ್ನು ಸಂಪೂರ್ಣ ಸ್ವಚ್ಛ ಗ್ರಾಮ ಮಾಡುತ್ತೇವೆ. ಅದು 1.5 ತಿಂಗಳಲ್ಲಿ ನಮ್ಮ ಗ್ರಾಮದ ಅದು ಸಂಘ ಸಂಸ್ಥೆ ಇರ್ಬೋದು, ಶಾಲಾ ಅಧ್ಯಾಪಕರಿರ್ಬೋದು, ಶಾಲಾ ವಿದ್ಯಾರ್ಥಿಗಳಿರ್ಬೋದು, ನಮ್ಮ ಈ ಎಲ್ಲ ಹಿತೈಷಿಗಳನ್ನು ಸೇರಿಸಿಕೊಂಡು ನಾವು ಪರಿಣಾಮಕಾರಿಯಾಗಿ ನಾವು ಈ ಒಂದು ಸ್ವಚ್ಛತಾ ಅಭಿಯಾನವನ್ನು ಖಂಡಿತ ನಾವು ಮಾಡುತ್ತೇವೆ. ಅದೇ ರೀತಿ ನಮ್ಮ ಈಗಾಗಲೇ ನಮ್ಮ ವಾರ್ಡನ್ನು 1ನೇ ವಾರ್ಡನ್ನು ನಾವು ಸಂಪೂರ್ಣವಾಗಿ CCTV ಮಾನಿಟರ್ ನಾವು ಮಾಡುವಂಥ ಪ್ಲ್ಯಾನನ್ನು ಕೂಡ ಹಾಕಿದ್ದೆವು. ಅದು ಕೂಡ ಇವತ್ತಿನಿಂದ ನಾವು CC ಕ್ಯಾಮರಾವನ್ನು ಹಾಕ್ತಾ ಇದ್ದಾರೆ. ಹೊರಗಿನ ನಮ್ಮದು ಬೋರ್ಡರ್ ಪ್ರದೇಶ ಕೇರಳದ ಸ್ಥಳದಿಂದ ಬಂದು ವೇಸ್ಟೇಜನ್ನು ಎಲ್ಲೆಲ್ಲಿ ಬಿಸಾಡ್ತಾರೆ, ಅದನ್ನು ಕೂಡ ಹಿಡಿಯುವುದಕ್ಕೋಸ್ಕರ ನಾವು ಮೊದಲನೇ ಹಂತವಾಗಿ ನರಿಂಗಾನ ಗ್ರಾಮದ 1ನೇ ವಾರ್ಡಿನಲ್ಲಿ ಸುಮಾರು 10 ಸೋಲಾರ್ CCTVಗಳನ್ನು ಕೂಡ ನಾವು ಅಳವಡಿಸಿದ್ದೇವೆ. ಮುಂದುವರಿದ ಭಾಗವಾಗಿ ನಮ್ಮ ಉಳಿದ 4 ವಾರ್ಡ್ಗಳಲ್ಲಿ ನಾವು ಮಾಡಿ ನಮ್ಮ ಗ್ರಾಮವನ್ನು ಸಂಪೂರ್ಣವಾಗಿ CCTV ಮಾನಿಟರ್ ನಾವು ಮಾಡುತ್ತೇವೆ ಎಂಬ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿಕೊಳ್ಳುತ್ತಾ, ಈಗಾಗಲೇ ಸಮಯದ ಅಭಾವವಾಗಿದೆ. ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಬೆನ್ನೆಲುಬಾಗಿ ನಿಂತಹ ನಮ್ಮ ಈ ಪಂಚಾಯತಿನ ಎಲ್ಲ 16 ಸದಸ್ಯರು, ಪಂಚಾಯತಿನ ಉಪಾಧ್ಯಕ್ಷರು, ಪಂಚಾಯತಿನ ಅಭಿವೃದ್ಧಿ ಅಧಿಕಾರಿ, ಪಂಚಾಯತಿನ ಕಾರ್ಯದರ್ಶಿ ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರು, ಆಶಾ ಕಾರ್ಯಕರ್ತೆಯರು ಹಾಗೂ ಗ್ರಾಮಸ್ಥರಿಗೆ ಎಲ್ಲರಿಗೂ ಮನ ತುಂಬಿದ ಧನ್ಯವಾದಗಳನ್ನು ಹೇಳಿಕೊಳ್ಳುತ್ತಾ ನನ್ನ ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.